ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 7th ಪೇ ಕಮಿಷನ್ನು ರಿಪೋರ್ಟು ಇಂಪ್ಲಿಮೆಂಟ್ ಆಗಿದೆ. ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಳ ಹೆಚ್ಚಳ ಆಗಿದೆ. ಇದರಲ್ಲಿ ಸಂಭವನೀಯ ಸಂಬಳ ಎಷ್ಟು ಹೆಚ್ಚಳ ಆಗುತ್ತೆ, ಬೇಸಿಕ್ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿತು. ಆಗಸ್ಟ್ 1ರಿಂದ ಜಾರಿಯಾಗುವಂತೆ ಇಂಪ್ಲಿಮೆಂಟ್ ಮಾಡಿದೆ. ನಿಮ್ಮ ಎಲ್ಲ ಸರ್ಕಾರಿ ನೌಕರರಲ್ಲಿ ಒಂದು ಗೊಂದಲ ಇರುತ್ತೆ, ನಮ್ಮ ಬೇಸಿಕ್ ಪೇ ಎಷ್ಟು ಹೆಚ್ಚಳ ಆಗ್ಬೋದು, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಈಗಿರೋಂಥ ಬೇಸಿಕ್ಕಿಗೂ ನೆಕ್ಸ್ಟ್ ಇರೋ ಬೇಸಿಕ್ ಅನ್ನ ಹೇಗೆ ಫಿಕ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊಂದಲ ಇರ್ಬೋದು. ಹಲವಾರು ವೀಕ್ಷಕರು ಕೂಡ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರು. ಇದಕ್ಕೆ ಪರಿಹಾರ ಸೂಚಿಸೋಕೆ ಹಾಗೆ ಸ್ಪ್ಲಿಟ್ಮೆಂಟ್ ಅನ್ನ ಹೇಗೆ ನಿಗದಿ ಮಾಡ್ತಾರೆ, ನಿಮ್ಮ ಈಗಿನ ಬೇಸಿಕ್ ಈಗ ಹೊಸ 7th ಪೇ ಕಮಿಷನ್ ನಲ್ಲಿ ಎಷ್ಟು ಬೇಸಿಕ್ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳೋದಾದ್ರೆ, ಸ್ನೇಹಿತರೆ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ಬೇಸಿಕ್ 1/7/2022ರಲ್ಲಿ ಇದ್ದಂತ ಮೂಲ ವೇತನ, ಅದಕ್ಕೆ 1/7/2022ರಲ್ಲಿ ಇದ್ದಂತ 31% ತುಟ್ಟಿ ಭತ್ಯೆ ಹಾಗೂ 1/7/2022ರಲ್ಲಿ ಚಾಲ್ತಿ ಇದ್ದ ಮೂಲ ವೇತನದ ಮೇಲೆ ಅಂದ್ರೆ ಬೇಸಿಕ್ ಪೇ ಮೇಲೆ 27.5% ಸ್ಪ್ಲಿಟ್ಮೆಂಟ್. ಈ ಮೂರನ್ನ ಸೇರಿಸಿ ಹೊಸ ಬೇಸಿಕ್ ಅನ್ನ ಫಿಕ್ಸ್ ಮಾಡೋಂತ ಒಂದು ಸೂತ್ರ ಇದೆ. ಸ್ನೇಹಿತರೆ, ಕೆಳಗಡೆ ನೋಡಬಹುದು, ಹೊಸ ಮೂಲ ವೇತನವನ್ನ ಹುದ್ದೆಗೆ ಅನ್ವಯವಾಗುವಂತೆ ಪರಿಷ್ಕರಿಸುವಂತಹ ವೇತನ ಶ್ರೇಣಿ ABC ಅಂದ್ರೆ ಮೊದಲೇ ಹೇಳಿದಾಗೆ 1/7/2022ಕ್ಕಿದ್ದಂತ ಬೇಸಿಕ್ 1/7/2022ರಲ್ಲಿದ್ದಂತ 31% ಸ್ಪ್ಲಿಟ್ಮೆಂಟ್ ಹಾಗೂ 1/7/2022ರಲ್ಲಿ ಚಾಲ್ತಿ ಇದ್ದಂತ ಮೂಲ ವೇತನಕ್ಕೆ 27.5% ಸ್ಪ್ಲಿಟ್ಮೆಂಟ್. ಈ ಮೂರನ್ನ ಸ್ಪ್ಲಿಟ್ಮೆಂಟ್ ಅನ್ನ ಸೇರಿಸಿ ನಿಮ್ಮ ಹೊಸ ಬೇಸಿಕ್ ಅನ್ನ ಫಿಕ್ಸ್ ಮಾಡುವಂತ ಮಾಡ್ತಾರೆ. ಅವಾಗ ನಿಮ್ಮ ಬೇಸಿಕ್ ಎಷ್ಟಾಗತ್ತೆ ಅದನ್ನ ಒಂದು ಸರಳ ಸೂತ್ರದಲ್ಲಿ ನೋಡೋದಾದ್ರೆ ನೋಡಿ ಸ್ನೇಹಿತರೆ, 1/7/2022ಕ್ಕೆ ಇದ್ದಂತೆ ನಿಮ್ಮ ಮೂಲ ವೇತನ 38,850 ಇದೆ ಅನ್ಕೊಳ್ಳಿ. ಅದಕ್ಕೆ 31% DA 12,044 ಆಗತ್ತೆ. ಅದಕ್ಕೆ ಸರ್ಕಾರ ಘೋಷಣೆ ಮಾಡಿರುವಂತಹ ಸ್ಪ್ಲಿಟ್ಮೆಂಟ್ 27.5% ಆಗತ್ತೆ. 27.5% ಅಂದ್ರೆ 10,684 ಆಗತ್ತೆ. ಇವು ಎಲ್ಲವನ್ನೂ ಟೋಟಲ್ ಮಾಡಿದಾಗ ಹೊಸ ಸ್ಪ್ಲಿಟ್ಮೆಂಟ್ 61,578 ರೂಪಾಯಿಗೆ ಆಗತ್ತೆ. ಇದನ್ನೇ ಹೊಸ ಬೇಸಿಕ್ ಆಗಿ ಫಿಕ್ಸ್ ಮಾಡ್ತಾರ, ಅದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಟೋಟಲ್ 61,578 ರೂಪಾಯಿ ನಿಮಗೆ 3 ಕೂಡಿಸಿದ್ರೆ ಬರುತ್ತೆ. ಇದನ್ನ ನಮ್ಮ ಬೇಸಿಕ್ಕಿಗೆ ಎಲ್ಲಿ ಫಿಕ್ಸ್ ಮಾಡ್ತಾರೆ, 38,500 ರೂಪಾಯಿ ಇರೋರಿಗೆ ಹೊಸ ಬೇಸಿಕ್ ಅನ್ನ ಎಲ್ಲಿ ಫಿಕ್ಸ್ ಮಾಡ್ತಾರೆ ಅಂತ ನೋಡೋದಾದ್ರೆ, 2024ರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಮ್ದು ಎಲ್ಲಿ ಬರುತ್ತೆ ಅನ್ನೋದಾದ್ರೆ ನೋಡೋದಾದ್ರೆ ಇಲ್ಲಿ ನೋಡಿ, 38,270 ರೂಪಾಯಿ ಇದೆಯಲ್ಲ, ಇದರಲ್ಲಿ ಬೇಸಿಕ್ ಎಲ್ಲಿ ಬರುತ್ತೆ, 38,000 ರೂಪಾಯಿ, 38,000 ಚಿಲ್ಲರೆ ಬರುತ್ತೆ. ಅದನ್ನ ಎಲ್ಲಿ ಫಿಕ್ಸ್ ಮಾಡಬೇಕು, ಇಲ್ಲಿ ಬರುತ್ತೆ ನೋಡಿ, 38,800 ರೂಪಾಯಿಗೆ ಬರುತ್ತಲ್ಲ, ಇಲ್ಲಿ ಈ ಬೇಸಿಕ್ಕಿಗೆ ಎಲ್ಲಿ ಬಂದು ಸೇರತ್ತೆ, ಅದನ್ನ ಇಲ್ಲಿ ಬಂದು ಸೇರತ್ತೆ. ಅಂದ್ರೆ ನೋಡಿ, ಉದಾಹರಣೆಗೆ ಹೇಳ್ತೀನಿ, ನಿಮಗೆ 49,050 ರೂಪಾಯಿ ಬೇಸಿಕ್ ಇಂದ 74,200 ರೂಪಾಯಿ ಬೇಸಿಕ್ ರೇಂಜ್ ಅಲ್ಲಿ ಬಂದು ಸೇರುತ್ತೆ. 49,050 ರೂಪಾಯಿವರೆಗೆ ವರ್ಷಕ್ಕೆ
1250 ರೂಪಾಯಿ, 52,800ವರೆಗೆ. ಅದೇ 13,375 ರೂಪಾಯಿ ಅಪ್ ಟು 58,300 ರೂಪಾಯಿವರೆಗೆ. ಪ್ಲಸ್ ಅಲ್ಲಿಂದ 1,500 ರೂಪಾಯಿ ಇಯರ್ಲಿ ಇಂಕ್ರಿಮೆಂಟ್ ಸ್ಟಾರ್ಟ್ ಆಗತ್ತೆ. ಅದು ಎಲ್ಲಿವರೆಗೆ ಅಂದ್ರೆ 64,300 ರೂಪಾಯಿವರೆಗೆ, 64,300 ರೂಪಾಯಿವರೆಗೂ ಬರುತ್ತೆ. ನಮ್ದು ಇಲ್ಲಿ ಅಂತೇಳಿ ನಮ್ದು 3 ಕೂಡಿಸಿ 61,500 ರೂಪಾಯಿ ಬೇಸಿಕ್ಕು ನಮಗೆ ಬಂತು. 61,000 ಅದನ್ನ ಈ ರೇಂಜಲ್ಲಿ ನಮಗೆ ಕೂಡಿಸ್ಬೇಕು. ಎಲ್ಲಿ 58,300ರಿಂದ 64,300 ಅಂದ್ರೆ ಮುಂದಿನ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ನಿಮ್ದು 58,300 ರೂಪಾಯಿ ಇತ್ತು, ಅದಕ್ಕೆ 1,500 ರೂಪಾಯಿ ಒಂದು ಇಂಕ್ರಿಮೆಂಟ್. ಅದಾದ್ಮೇಲೆ 59,800 ರೂಪಾಯಿಗೆ ರೀಚ್ ಆಗತ್ತೆ. ಅಲ್ಲಿಂದ ಪ್ಲಸ್ ಒಂದು ಇಂಕ್ರಿಮೆಂಟ್ ಅಂದ್ರೆ 61,300 ರೂಪಾಯಿ ಆಗುತ್ತೆ. ಅದಕ್ಕೆ ಪ್ಲಸ್ 1,500 ಅಂದ್ರೆ ನಿಮ್ಮ ಬೇಸಿಕ್ 62,800 ರೂಪಾಯಿಗೆ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಬಂದಿದೆಷ್ಟು? 61,578 ರೂಪಾಯಿ ನಿಮಗೆ ಪ್ಲಿಟ್ಮೆಂಟ್ 3 ಕೂಡಿಸಿ ಬಂದಿತ್ತು. ಅದನ್ನೇ ನಿಮ್ಮ ಈ ಇದರಲ್ಲಿ ವೇತನ ಶ್ರೇಣಿಯಲ್ಲಿ ನಿಮ್ಮನ್ನ ಸೇರಿಸಿದ್ರು ಅಂದ್ರೆ ಅದು ನಿಮ್ಮ ಟೋಟಲ್ ಬೇಸಿಕ್ ಎಷ್ಟಾಗತ್ತೆ? ಈಗ ಹೊಸ ಬೇಸಿಕ್ 62,800 ರೂಪಾಯಿಗೆ ಬಂದು ನಿಲ್ಲತ್ತೆ ಸ್ನೇಹಿತರೆ. ಇದೇ ರೀತಿ ಇದಕ್ಕೆ ತಕ್ಕಂತಾನೆ ಯಾರ್ಯಾರು ಬೇಸಿಕ್ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಈ ಸೂತ್ರದ ಅಡಿಯಲ್ಲಿ ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ನಿಮ್ಮ ಬೇಸಿಕ್ ಹಾಕ್ಬಿಟ್ಟು ಅದಕ್ಕೆ 31% ಪ್ಲೇಟ್ಮೆಂಟು ಮತ್ತೆ 31% DA 27.5% ಪ್ಲೇಟ್ಮೆಂಟ್ ಅನ್ನ ಸೇರಿಸಿ ನೀವು ಹೊಸ ಬೇಸಿಕ್ ಅನ್ನ ಇದು ಮಾಡ್ಕೊಬಹುದು. ಅದಕ್ಕೆ ತಕ್ಕಂತೆನೆ ನಿಮಗೆ ಒಂದು ಚಾರ್ಟ್ ಅನ್ನ ಮುಂದೆ ಕೊಡ್ತಾ ಹೋಗ್ತೀನಿ. ಆ ಚಾರ್ಟ್ ಅನ್ನ ನೋಡಿ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಸಂಬಳ ಎಷ್ಟು ಹೆಚ್ಚಳ ಆಗಿದೆ, ಎಷ್ಟು ಪ್ಲೇಟ್ಮೆಂಟ್ ಸೇರಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಬಹುದು. ಸ್ನೇಹಿತರೆ, ಈಗಾಗಲೇ ಲೆಕ್ಕಾಚಾರದ ಮೂಲಕ ನಿಮ್ಮ ಸಂಬಳಗಳು ಎಷ್ಟು ಹೆಚ್ಚಳ ಆಗತ್ತೆ, ಹೊಸ ಬೇಸಿಕ್ ಎಷ್ಟು ಫಿಕ್ಸ್ ಆಗತ್ತೆ, ಮತ್ತೆ ಈಗ ತಗೊಳ್ತಾ ಇರೋಂಥ ಸಂಬಳಕ್ಕೂ ನೆಕ್ಸ್ಟ್ ಆಗಸ್ಟ್ 1ರಿಂದ ಪಡೆಯುವಂಥ ಸಂಬಳ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಚಾರ್ಟನ್ನು ತಮ್ಮ ಮುಂದೆ ಕೊಟ್ಟಿದ್ದೀನಿ. ನೀವು ಉದಾಹರಣೆಗೆ ನೋಡ್ಬೋದು 17,000 ರೂಪಾಯಿ ಬೇಸಿಕ್ ತಗೊಂತಾ ಇರೋರಿಗೆ ಹೊಸ ಬೇಸಿಕ್ಕು ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ 1,000 ರೂಪಾಯಿ ಸಿಗತ್ತೆ. ಅದು 1/7/2022ಕ್ಕೆ. ಈಗ ನೀವು IR ಅನ್ನು ಬಿಟ್ಟು, ಈಗ 17% IR ಕೊಟ್ಟಿದ್ದಾರಲ್ಲ, IR ಅನ್ನು ಬಿಟ್ಟು ಈಗ ನಿಮ್ಮ ಸಂಬಳ ಎಷ್ಟು ಹೆಚ್ಚಳ ಆಗುತ್ತೆ ಟೋಟಲ್ ಎಲ್ಲ ಸೇರ್ಕೊಂಡು 3,148 ರೂಪಾಯಿ ಹೆಚ್ಚಳ ಆಗತ್ತೆ ಸ್ನೇಹಿತರೆ. ಇದನ್ನು ಕೂಡ ತಾವು ಕ್ಲಾರಿಫಿಕೇಷನಲ್ಲಿ ನೋಡ್ಬೋದು. ಎಲ್ಲ ಬೇಸಿಕ್ನವರಿಗೂ ಯಾವ್ಯಾವ ಬೇಸಿಕ್ನವರಿಗೆ ಎಷ್ಟೆಷ್ಟು ಸಂಬಳಗಳು ಜಾಸ್ತಿ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಪಡಿಸಿದ್ದೀನಿ, ತಾವು ನೋಡ್ಕೊಬೋದು. ಅದೇ ರೀತಿ ಎಲ್ಲ ಬೇಸಿಕ್ಕಿಂದು ಕ್ಲಿಯರ್ ಕಟ್ ಆಗಿದೆ ನೋಡಿ. ಹಳೆ ಬೇಸಿಕ್ ಎಷ್ಟಿತ್ತು, ಈ ಹೊಸ ಬೇಸಿಕ್ ಎಷ್ಟಾಗತ್ತೆ, IR ಮತ್ತು ಇದನ್ನು ಬಿಟ್ಟು IR ಬಿಟ್ಟು ಎಷ್ಟು ಹೆಚ್ಚಳ ಆಗತ್ತೆ ಅಂತ, IR ಸೇರಿಸ್ಕೊಂಡಲ್ಲ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಹಾಜರುಪಡಿಸಿದ್ದೀನಿ. ತಮ್ಮ ಬೇಸಿಕ್ ಎಲ್ಲಿಗೆ ಬರುತ್ತೆ ಅದನ್ನು ನೋಡ್ಕೊಂಡು ತಾವು ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಗೊಳ್ಕೋಬೋದು. ನೋಡಿ, ಉದಾಹರಣೆಗೆ ಹೇಳ್ಬೇಕಂದ್ರೆ 31,800 ರೂಪಾಯಿ ಇತ್ತಪ್ಪ, ಅವ್ರ ಹೊಸ ಬೇಸಿಕ್ ಎಷ್ಟಾಗತ್ತೆ? 60,000 ಚಿಲ್ಲರೆ ಆಗತ್ತೆ. ಅವರಿಗೆ 4,102 ರೂಪಾಯಿ ಹೆಚ್ಚಳ ಆಗತ್ತೆ. ಅದೇ ರೀತಿ ಪ್ರತಿಯೊಂದು ಬೇಸಿಕ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ತಮಗೆ ನೀಡ್ತಾ ಹೋಗಿದ್ದೀನಿ, ತಾವು ನೋಡ್ಕೊಬೋದು. ಅದೇ ಈಗ 24,600 ರೂಪಾಯಿ ಇರೋರಿಗೆ 4,683 ರೂಪಾಯಿ ಹೆಚ್ಚಳ ಆಗತ್ತೆ. ಈಗೇನು ಪಡಿತಾ ಇದ್ದೀರಲ್ಲ ಅದಕ್ಕಿಂತ ಹೆಚ್ಚಳ ಆಗತ್ತೆ.
19,500 ರೂಪಾಯಿ ಇರೋರಿಗೆ ಹೊಸ ಬೇಸಿಕ್ಕು 31,050 ರೂಪಾಯಿ ಆಗುತ್ತೆ. 3,657 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ 20,900 ರೂಪಾಯಿ ಇರೋವಂಥವ್ರು 3,830 ರೂಪಾಯಿ ಜಾಸ್ತಿ ಆಗುತ್ತೆ. ಅದೇ ರೀತಿ 31,100 ರೂಪಾಯಿಗೆ ಇರೋರಿಗೆ 6,556 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ 34,300 ರೂಪಾಯಿ ಬೇಸಿಕ್ ಇರೋರಿಗೆ 7,286 ರೂಪಾಯಿ ಹೆಚ್ಚಳ ಆಗುತ್ತೆ. 36,000 ರೂಪಾಯಿ ಬೇಸಿಕ್ ಇರೋವಂಥವ್ರಿಗೆ 7,770 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ 38,850 ರೂಪಾಯಿ ಇರೋರಿಗೆ 8,074 ರೂಪಾಯಿ ಸಿಗತ್ತೆ. 40,900 ರೂಪಾಯಿ ಇರೋರಿಗೆ 8,295 ರೂಪಾಯಿ. 45,300 ರೂಪಾಯಿ ಇರೋರಿಗೆ 8,581 ರೂಪಾಯಿ. 48,900 ರೂಪಾಯಿ ಇರೋರಿಗೆ 8,873 ರೂಪಾಯಿ. 52,650 ರೂಪಾಯಿ ಇರೋರಿಗೆ 9,203 ರೂಪಾಯಿ. 58,250 ರೂಪಾಯಿ ಓಲ್ಡ್ ಬೇಸಿಕ್ ಇರೋರಿಗೆ 10,031 ರೂಪಾಯಿ. ಈ ರೀತಿ ಪ್ರತಿಯೊಂದು ಬೇಸಿಕ್ಗಳು ಹೆಚ್ಚಳ ಆಗತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಾವು ನೋಡ್ಕೊಬೋದು. ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. 55,350 ರೂಪಾಯಿ ನಿಮ್ಮ ಬೇಸಿಕ್ ಇದೆ ಅಂದ್ಕೊಳ್ಳಿ. ಅದಕ್ಕೆ 9,553 ರೂಪಾಯಿ ಹೆಚ್ಚಳ ಆಗತ್ತೆ ಸ್ನೇಹಿತರೆ. ಪ್ರತಿಯೊಂದನ್ನು ಹೇಳಕ್ಕೆ ಹೋಗೋದಿಲ್ಲ, ಈ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ನೋಡ್ಕೊಂಡು ತಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೋದು. ದಯವಿಟ್ಟು ಮಾಡ್ಕೊಳ್ಳಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಎದುರಿಸ್ತಿರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಲು ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಉತ್ತಮವಾದ ಮಾಹಿತಿಗಳು ಪ್ರತಿಯೊಬ್ಬರಿಗೂ ಶೇರ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಹೊಸ 7th ಪೇ ಕಮಿಷನ್ನ ರಿಪೋರ್ಟು ಪ್ರಕಾರ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಬಳದಲ್ಲಿ, ಅಂದರೆ ಆಗಸ್ಟ್ 1ರಿಂದ ಇಂಪ್ಲಿಮೆಂಟ್ ಆದರೂ ಕೂಡ ಸೆಪ್ಟೆಂಬರ್ ತಿಂಗಳ ಸಂಬಳದಲ್ಲಿ ನಿಮಗೆ ಅದು ಸಂಬಳ ನಿಮ್ಮ ಕೈಗೆ ಬರುತ್ತೆ. ಆದರೂ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ ಸರ್ಕಾರ ಕೊಟ್ಟಿರೋಂಥದ್ದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅದು ಬೇಜಾರದ ಸಂಗತಿ ಅಂತಲೇ ನಾವು ನಿರ್ಧಾರ ಮಾಡಬೇಕಾಗತ್ತೆ. ಏಕೆ ಅಂದರೆ ನಾವು ಕೇಳಿರೋಂಥ ಪ್ಲೇಟ್ಮೆಂಟ್ ಒಂದು, ಅವ್ರು ಕೊಟ್ಟಿರೋದು ಒಂದು ಆಗಿದೆ. 6th ಪೇ ಕಮಿಷನ್ನಲ್ಲೇ 30% ಪ್ಲೇಟ್ಮೆಂಟನ್ನು ಕೊಟ್ಟಿರೋಂಥ ಸರ್ಕಾರ. 7th ಪೇ ಕಮಿಷನ್ ಬಂದಾಗ ನಮಗೆ ಪ್ಲೇಟ್ಮೆಂಟನ್ನು ತುಂಬ ಕಡಿಮೆ ಮಾಡಿದೆ. ಅರಿಯರ್ಸ್ಗಳು ಪ್ರತಿಯೊಂದರ ಬಗ್ಗೆನೂ ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋಗಳನ್ನು ನೋಡಿ ನಿಮ್ಮ ಸಂಬಳ, ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ನಿಮಗೆ ತಿಳಿಯುತ್ತೆ. ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಎದುರಿಸ್ತಿರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಈ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ. ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರು, ಸುಮಾರು 7.5 ಲಕ್ಷಕ್ಕೂ ಹೆಚ್ಚಿರುವಂಥ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು, ಗುತ್ತಿಗೆ ನೌಕರರು, EPFO ನೌಕರರು, ಪ್ರತಿಯೊಬ್ಬ ನೌಕರರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.